ಹಿಟ್ಟಿಲ್ಲ, ಕೆಲವರಿಗೆ ಹೊಟ್ಟೆಗೆ ಹಿಟ್ಟಿಲ್ಲ. ಮನೆಯೊಳಗೆ ಇಟ್ಟಿದ್ರು ಕೂಡ ಕೆಲವರಿಗೆ ಹೊಟ್ಟೆನೇ ಇಲ್ಲ. ಯಾಕಿಲ್ಲ? ಉಣ್ಣುವ ಭಾಗ್ಯ ಇಲ್ಲ. ಶುಗರ್ ಫ್ಯಾಕ್ಟರಿ ಓನರ್ ಅದನ್ನ ದಿನಾ ಲಕ್ಷಗಟ್ಲೆ ಲೋಡ್ 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 ಕಳಿಸಿ ರೊಕ್ಕ ಹೆಣಿಸ್ಕೊತಾನೆ. ತನ್ನ ಫ್ಯಾಕ್ಟ್ರಿಯಾಗ ತಯಾರಾಗುವ ಒಂದು ಚಮಚೆ ಹಂಚ್ಕೊಂಡು ತಿನ್ನ. ಉಣಿಸಿ ಉಣ್ಣುವ ಭಾವ ಭಕ್ತಿಯು ಹಂಚ್ಕೊಂಡು ತಿನ್ನಬೇಕು ಜೀವನದೊಳಗ. ನಿಮ್ಗೆ ಹೇಳ್ತೀನಿ, ಗಂಡನ ಮಾತು ಕೇಳಿ ಆ ಹೆಣ್ಮಗಳು 2 ರೊಟ್ಟಿ ಹಿಡ್ಕೊಂಡು ಹೊರಗೆ ಬಂದು ಸಿದ್ಧಾರೂಢರು ಅಂತರ್ಮುಖಿಗಳಾಗಿ ಧ್ಯಾನಾವಸ್ಥೆಯೊಳಗ ಸಮಾಧಿ ಅವಸ್ಥೆಯೊಳಗ ನಿಂತಾರ. ಅಂತ ಸಂದರ್ಭದೊಳಗ ಈ ತಾಯಿ ಹೊರಗೆ ಬಂದೆ ಕಣ್ಮುಚ್ಕೊಂಡು ನಿಂತಾತೇನು, ತಗೋ ರೊಟ್ಟಿ ಅಂದ್ರು. ಅದಿಗೇನು ಗೊತ್ತು ಇವ್ರು ದೊಡ್ಡವರು ಅಂತ ಹೇಳಿ. ಮನೆಗೆ ಬಂದು ಬೇಡ್ತಾರಂದ್ರೆ ನಾವು ತಿಳ್ಕೊಳ್ಳೋದ ದಾಟತಾನ, ತಿಳ್ಕೊಂಡು ತಿನ್ನಾಗಿ ಬಂದಾರ ಅಂತ ತಿಳ್ಕೊತೀವಿ. DVG ಒಂದು ಮಾತು ಚಂದ ಹೇಳ್ಯಾರ ಕಗ್ಗದೊಳಗ, ಸ್ವಾಮಿ ನಿನ್ನೆಡೆಗೆ ಆವ ರೂಪದೊಳು, ಮನುಷ್ಯ ರೂಪದೊಳಗೂ ಇರ್ತಾರ, ಮನುಷ್ಯ ರೂಪದ ದೇವರಾಗಿ ನಮ್ಮನ್ನ ಉದ್ಧಾರ ಮಾಡಾಕ ಬಂದಾರ ಮಹಾತ್ಮ. ನೋಡಿ, ಹಿಂಗಂದ್ರು ಹೊರಟೋದ್ರು. ಏನೋ ಯಪ್ಪ ನೀನು ಬಾಯಿ ಅರಕಿಲಿ ಆದ್ರೆ ಸಾಕು ಒಂದು ಒಳಗೆ ಹೋದ್ಲ. ಅಯ್ಯಮ್ಮ ನಿಮಗೆ ಹೇಳ್ತೀನಿ, ವರ್ಷಗಳು ಕಳೆದು ಹೋಗ್ತಾವ. ಸಿದ್ಧಾರೂಢರು ಹೋದ್ರು, ಹುಬ್ಬಳ್ಳಿಯಾಗ ಉಳ್ಕೊಂಡ್ರು, ಸುಡುಗಾಡ್ಯಾಗ ಮಕ್ಕೊಂಡ್ರು, ಬಡದ್ರು ಒಡದ್ರು, ಜನ ಏನೆಲ್ಲ ಮಾಡಿದ್ರು, ತಲೆ ಮೇಲೆ ಬೆಂಕಿ ಸಹಿತ ಇಟ್ರು. ಆದ್ರೂ ತಾಳಿಕೊಂಡ ಆ ಪುಣ್ಯಾತ್ಮ ಉಳಿದ ಆ ಸುಡುಗಾಡಿಯ ಜಾಗಾನೇ ಇವತ್ತು ಕೈಲಾಸ ಮಂಟಪ ಆಗ್ಯದ. ಸಿದ್ಧಾರೂಢರು ನಿತ್ಯ ತ್ರಿಕಾಲದಲ್ಲಿ ಪೂಜೆಗೊಳ್ತಾರ. ಅವರ ಕೀರ್ತಿ ವಾರ್ತೆ ಹೆಚ್ಚಾಗ್ತಾ ಶಿವರಾತ್ರಿಗೊಮ್ಮೆ ಜಾತ್ರೆ ನಡೆಯುವಂತ ವೈಭವ ಅಲ್ಲಿ ಸಾಗಿರುವಾಗ 10-20 ವರ್ಷ ಕಳೆದು ಹೋಗಿತ್ತು. ಅವರ ಆಶೀರ್ವಾದದಿಂದ ಇವರ ಬಡತನ ಹೋಗಿ ಆ ಭಾಗದೊಳಗನ ಅಗರ್ಭ ಶ್ರೀಮಂತರಾದ್ರು ಇವರು. ಆಳು ಕಾಳು ಬೆಳ್ಳಿ ಬಂಗಾರ ಉದ್ಯೋಗ ವ್ಯಾಪಾರ ಲಾರಿ ಕಾರು ಏನು ನೋಡ್ಬೇಕು ವೈಭವ. ಆ ಹೆಣ್ಮಗಳು ಮೈ ತುಂಬಾ ಬಂಗಾರ ಹಾಕೊಂಡು ಝಾಕ್ ಓಡಾಡ್ತಿದ್ಲು. ಹಂಗಾದ್ರು ಸಿದ್ಧಾರೂಢರ ಕೀರ್ತಿ ನಾಡಿನ ತುಂಬ ಹಬ್ಬಿದಾಗ ಇವರಿಬ್ಬರಿಗೂ ಅನಿಸ್ತಂತ ಆ ಮಠಕ್ಕೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಊರು ಮಂದಿನ 2 ಲಾರಿ ತುಂಬ ಕರ್ಕೊಂಡು, ಅವ್ರ ಲಾರಿ ಊರು ಮಂದಿನ ಕರ್ಕೊಂಡು ಅಲ್ಲಿ ಹೋಗಿ ದಾಸೋಹ ಮಾಡಿ ಬರಬೇಕು ಅಂತ ಹೋದ್ರಿ ಇವರು. ಮುಂದಿನ ಪ್ರಸಂಗ ಬಹಳ ಚಂದದ ಕೇಳ್ರಿ. ಯವ್ವ, ಸಿದ್ಧಾರೂಢ ಆದ್ಮೇಲೆ ಜಗತ್ನಾಗ ನನ್ನನ್ನ ಸಾಕೋರು ಬಹಳ ಮಂದಿ ಹುಟ್ಟ್ಯಾರವ್ವ. ಅಂದು ಹುಚ್ಚು ನಂಗೆ ಅಡ್ಡಾಡ್ಕೋತ ಬರೋ ಮುಂದ ಈ ಹಸಿದ ಮಗನಿಗೆ 2 ರೊಟ್ಟಿ ಪುಂಡಿ ಪಲ್ಯ ಕೊಟ್ಟು ಈ ಹಸಿದ ಒಡಲನ್ನ ತೃಪ್ತಿಪಡಿಸಿರುವಂತ ಹಡೆದ ತಾಯಿ ನಮ್ಮವ್ವ ನೀನು. ಹಡೆದ